ಮಚ್ಚು ಹಿಡಿದಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳನ್ನ ಬಂಧಿಸಲಾಗಿದೆ. ಬಸವೇಶ್ವರ ನಗರ ಪೊಲೀಸರಿಂದ ರಜತ್ ಹಾಗೆ ವಿನಯ್ ಬಂಧನವಾಗಿದೆ. ನಿನ್ನೆ ಬಂಧನ ಮಾಡಿ ಮತ್ತೆ ಸ್ಟೇಷನ್ ಬೇಲ್ ಮೇಲೆ ಕಳುಹಿಸಲಾಗಿತ್ತು, ಆದರೆ ಮತ್ತೆ ಬಂಧಿಸಲಾಗಿದೆ. ಮಹಜರು ಬಳಿಕ 4 ಗಂಟೆ ವಿಚಾರಣೆ ಮಾಡಿರುವ ಪೊಲೀಸರು ಇನ್ನು ವಿಚಾರಣೆ ವೇಳೆ ಮಚ್ಚಿನ ಬಗ್ಗೆ ಮಾಹಿತಿ ನೀಡದ ಹಿನ್ನೆಲೆ ಅರೆಸ್ಟ್ ಮಾಡಲಾಗಿದೆ. ಇಬ್ಬರನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದ ಪೊಲೀಸರು ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರಮಂಗಲದ ಎನ್ಜಿವಿಯಲ್ಲಿ ಇರುವ ನಿವಾಸದಲ್ಲಿ ಹಾಜರುಪಡಿಸಲಾಗುತ್ತೆ. ನಂತರ ಪೊಲೀಸರು ತಮ್ಮ ವಶಕ್ಕೆ ಪಡೆಯಲಿದ್ದಾರೆ. ರಜತ್ ವಿನಯ್ನನ್ನ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿರುವಂತಹ ಪೊಲೀಸರು ಎನ್ಜಿವಿಯಲ್ಲಿ ಇರುವ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕೋರಮಂಗಲದ ಎನ್ಜಿವಿಯಲ್ಲಿ ಇರುವ ಜಡ್ಜ್ ನಿವಾಸ. ರಜತ್ ವಿನಯ್ ಇಬ್ಬರನ್ನು ಕೂಡ ಜಡ್ಜ್ ನಿವಾಸಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಮೆಡಿಕಲ್ ಟೆಸ್ಟ್ ನಡೆಸಲಾಗಿದೆ. ಮೆಡಿಕಲ್ ಟೆಸ್ಟ್ ನಂತರ ಸದ್ಯಕ್ಕೆ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗಿರುವಂಥದ್ದು. ನಂತರ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆಯಲಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇದಾದ ನಂತರ ಇಬ್ಬರನ್ನು ಕೂಡ ಈಗ ಸದ್ಯಕ್ಕೆ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ತಮ್ಮ ವಶಕ್ಕೆ ಪಡೆಯಲಾಗುತ್ತೆ. ಇನ್ನು ತಾವು ರೀಲ್ಸ್ಗೆ ಬಳಸಿದಂತಹ ಮಚ್ಚೇನಿದೆ, ಅದನ್ನ ಮಾರಕಾಸ್ತ್ರ ಏನಿದೆ, ಅದರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಸರಿಯಾದ ಮಾಹಿತಿಯನ್ನ ಇಬ್ಬರು ಕೂಡ ಕೊಟ್ಟಿಲ್ಲ. ಆ ಕಾರಣದಿಂದಾಗಿ ತಮ್ಮ ವಶಕ್ಕೆ ಪಡೆಯಲಾಗಿದೆ. ಸುಮಾರು 4 ಗಂಟೆಗಳ ಕಾಲ ಇವತ್ತು ವಿಚಾರಣೆಯನ್ನ ನಡೆಸಲಾಗಿತ್ತು. 4 ಗಂಟೆ ವಿಚಾರಣೆ ನಡೆಸಿದ್ರು ಕೂಡ ಆ ಮಾರಕಾಸ್ತ್ರದ ಬಗ್ಗೆ ಇಬ್ಬರು ಕೂಡ ಯಾವುದೇ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇನ್ನು ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ನಿನ್ನೆ ಇವರಿಬ್ಬರನ್ನು ಕೂಡ ಏನು ವಶಕ್ಕೆ ಪಡೆಯಲಾಗಿತ್ತು. ಆ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಕೊಡದಂಥ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಒಂದು ಫೈಬರ್ ಮಚ್ಚನ್ನು ತಂದು ಕೊಟ್ಟಿರ್ತಾರೆ. ಇದನ್ನೇ ಬಳಸಿದ್ದು, ನಾವು ಶೂಟಿಂಗ್ ಬಳಸುವಂಥ ಮಚ್ಚಿದು ಅಂತ ತಂದು ಕೊಟ್ಟಿರ್ತಾರೆ. ಈ ಕಾರಣದಿಂದಾಗಿ ಪೊಲೀಸರು ಹೌದು ಇದು ಇರ್ಬೋದೇನೋ ಅಂತ ಸ್ಟೇಷನ್ ಬೇಲ್ ಮೇಲೆ ಅವರಿಬ್ಬರನ್ನು ಕೂಡ ಕಳುಹಿಸಿಕೊಡಲಾಗಿತ್ತು. ಆದರೆ ಬೆಳಗ್ಗೆ ಗೊತ್ತಾದಂಥದ್ದು ಅಲ್ಲಿ ಇದ್ದಂತಹ ಮಚ್ಚೆ ಬೇರೆ, ಅವರು ಬಳಸಿದ್ದಂತಹ ಮಚ್ಚೆ ಬೇರೆ ಅನ್ನೋದು ವಿಚಾರ ಗೊತ್ತಾಗಿರುತ್ತೆ. ಆ ಕಾರಣದಿಂದಾಗಿ ಮತ್ತೆ ಇವತ್ತು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ 4 ಗಂಟೆ ವಿಚಾರಣೆ ನಡೆಸಿ ಈಗ ಬಂಧಿಸಲಾಗಿದೆ.